ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪುರಸಭೆಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಾಯಿತು. ಈ ಒಂದು ಜಯಂತಿಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಆರೋಗ್ಯಾಧಿಕಾರಿ ಶಿವರುದ್ರಪ್ಪ ಮತ್ತು ಪುರಸಭೆ ಸದಸ್ಯರಾದ ಗೌಸ್ಪೀರ್ ಜೀತು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸೈಯದ್ ಇಮ್ರಾನ್, ಸೈಯದ್ ತನ್ವೀರ್ ಹಾಗೂ ಎಲ್ಲ ಸದಸ್ಯರುಗಳು ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಸೈಯದ್ ತನ್ವೀರ್, ಕ್ಯಾಮರಾಮನ್ ಸೈಯದ್ ಜಿಲಾನಿ, ಸ್ಮಾರ್ಟ್ ನ್ಯೂಸ್ ಕನ್ನಡ, ಚನ್ನಗಿರಿ. ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು. ಈ ಒಂದು ಯಾವುದೇ ಕಾರ್ಯಕ್ರಮದಲ್ಲಿ ಸ್ವತಂತ್ರ ತಂದುಕೊಟ್ಟಂತ ಸೇನಾನಿಗಳು ಅಂತ ನೀವು ಹೇಳ್ಬೋದು. ಈ ಕಾರ್ಯಕ್ರಮಕ್ಕೆ ಯಾರು ತಪ್ಪು ಕೆಲವು ಪುರಸಭಾ ಸದಸ್ಯರೆಲ್ಲ ಬಂದಿಲ್ಲ, ಬೇಸರ ಆಗ್ತಿದೆ. ಹಾಗಾಗಿ ಈ ಕಾರ್ಯಕ್ರಮನ ನಡೆಸ್ತಾ ಇದ್ದಾರೆ ಪುರಸಭೆ ಸಿಬ್ಬಂದಿಗಳು ಅಚ್ಚುಕಟ್ಟಾಗಿ. ಹಾಗಾಗಿ ಏನಪ್ಪಾ ಅಂತಂದ್ರೆ, ಗಾಂಧೀಜಿ ಅವರು ಅಹಿಂಸಾ ಮಾರ್ಗದಲ್ಲಿ ಹೆಚ್ಚು ಚಳುವಳಿ ಮಾಡಿದವರು. ಅಹಿಂಸಾ ಮಾರ್ಗದಲ್ಲಿ ಚಳುವಳಿ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ಸೇನಾನಿ ಅಂತಾನೆ ಹೇಳ್ಬೋದು. ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಸಿರು ಕ್ರಾಂತಿಯ ಸರದಾರರಾಗಿದ್ದರು. ಹಾಗಾಗಿ ಹಸಿರು ಕ್ರಾಂತಿಗೆ ಹೆಚ್ಚು ಒತ್ತು ಕೊಟ್ಟು ರೈತರಿಗೆ ಅತ್ಯಂತ ಹೆಚ್ಚಿನ ಅನುಕೂಲಗಳನ್ನ ಮಾಡಿಕೊಟ್ಟಂತ ಸರದಾರರಾಗಿ ಇವತ್ತು ಅವ್ರ ಜಯಂತಿಯಿಂದ ಆಚರಿಸುತ್ತಿರುವುದು ನಮಗೆಲ್ಲ ತುಂಬಾ ಸಂತೋಷವಾಗಿದೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಶುಭಾಶಯ ಹೇಳ್ತಾ, ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಚೀಫ್ ಆಫೀಸರಿಗೂ, ಹೆಲ್ತ್ ಇನ್ಸ್ಪೆಕ್ಟರಿಗೂ, ಅವರ ಸಾಹೇಬರಿಗೂ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ 126ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೇನೆ. ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹಾನ್ ಭಾವ ಗಾಂಧೀಜಿ ಅವರ ದಾರಿಯನ್ನ ಹಿಡಿದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಕೊಂದು ಕೊಡ್ತೇನೆ ಬರದು. ಅವ್ರು ಯಾವತ್ತೂ ಹಿಂಸೆಯನ್ನ ಮಾಡಲೇ ಇಲ್ಲ, ಅಹಿಂಸೆಯಿಂದ ಬದುಕುವಂತ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ನಾವು ಪಾಲನೆ ಮಾಡಬೇಕು, ಅವರ ದಾರಿ ತುಳಿಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಅಂದ್ರೆ ಇಂಥ ಮಾರ್ಗದರ್ಶಿಗಳು ತಗೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯ ಶುಭಾಶಯಗಳು. ಈಗಾಗಲೇ ಎಲ್ಲರೂ ಹೇಳಿದಂಗೆ ಸರಳ ವ್ಯಕ್ತಿತ್ವ ಒಂದು ಅಮೂಲ್ಯ ಭಾರತ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಕೊಟ್ಟ ಅಮೂಲ್ಯ ರತ್ನಗಳು, ದೇವರು ಆ ದಿನ ಕೊಟ್ಟ ಅಮೂಲ್ಯ ರತ್ನ. ಅವರು ಸರಳ ವ್ಯಕ್ತಿತ್ವ ಎಷ್ಟಿತ್ತಪ್ಪ ಅಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವತಂತ್ರ ಹೋರಾಟದಾಗೆ ಜೈಲಿಗೆ ಹೋದಾಗ ಅವರು ಮಗಳು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅವಾಗ ಜೈಲು ಅಧಿಕಾರಿಗಳು ಅವರಿಗೆ ಕೊರೋನಾ ಬಿಡುಗಡೆ ಆಗುತ್ತಾರೆ. ಅವರಿಗೆ ಮಗಳಿಗೆ ಚಿಕಿತ್ಸೆ ಕೊಡಲಾರದಷ್ಟು ಅವರಿಗೆ ಅಷ್ಟು ಸಾಕಷ್ಟು ಹಣದ ಅವಶ್ಯಕತೆ ಇಲ್ಲ, ಅಷ್ಟು ಸರಳವಾಗಿ ಜೀವನ ಮಾಡ್ತಿದ್ರು. ಆಮೇಲೆ ಇನ್ನೂ ಒಂದು 2 ಘಟನೆಗಳು ಹೇಳಬೇಕಂದ್ರೆ, ಅವರು ಗೃಹ ಸಚಿವರಾಗಿರ್ತಾರೆ. ಗೃಹ ಸಚಿವರಾದ ಸಂದರ್ಭದಲ್ಲಿ ಕಾರಣ ನಿಮಿತ್ತ ಏನ್ ಹೇಳ್ತೇವೆ ನಾವು, ಹೈಕಮಾಂಡ್ ಅಂತ ಹೇಳ್ತೀವಿ. ಕಾಂಗ್ರೆಸ್ನ ಹೈಕಮಾಂಡ್ ಅವ್ರಿಗೆ ಎಲ್ಲಾ ಸಚಿವರಿಗೂ ರಾಜೀನಾಮೆ ಕೊಡಕ್ಕೆ ಹೇಳ್ತದೆ. ಅವರು ಸಹ ರಾಜೀನಾಮೆ ಕೊಟ್ಟು ಬರ್ತಾರೆ. ಬಂದಾಗ ಅವಾಗ ಬಂದಂತ ವ್ಯಕ್ತಿ ಗೃಹ ಸಚಿವರಾಗಿರ್ತಾನೆ, ಯಾಕಪ್ಪ ನೈಟ್ ಹಾಕೊಂಡಿದ್ದ ಸರ್ ಅಂತ ಕೇಳ್ತಾರೆ. ಇಲ್ಲ, ನನಗೆ ಬಿಲ್ ಕಟ್ಟುವಷ್ಟು ಶಕ್ತಿ ನನ್ನಲ್ಲಿಲ್ಲ, ಅಷ್ಟು ಸರಳತೆ ಹೇಳ್ತಾವಾದ ಬಹಳಷ್ಟು ಘಟನೆ ಇದೆ. ಇನ್ನು ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಮಾದರಿ ಆಗಿದ್ರು. ಆಮೇಲೆ ಗೊತ್ತಿರುವ ಹಾಗೆ ಆಫ್ರಿಕಾದಲ್ಲಿ ಅವರ ಹೋರಾಟಗಳು ಪ್ರಾರಂಭವಾದವು. ನಾವೇನ್ ಹೇಳ್ತೇವಿ, ಏನು ಜಗತ್ತ ಕಂಡಂತ ಸಾಮಾಜಿಕ ಹೋರಾಟಗಾರ ಮಾರ್ಟಿನ್ ಲೂಥರ್ ಅವ್ರು ಹೇಳ್ತಾರೆ, ನಾನು ದೇವರನ್ನ ಕಂಡಿದ್ರೆ ಯೇಸು ಕ್ರಿಸ್ತ, ಅದಾದ ನಂತರ ಮಹಾತ್ಮ ಗಾಂಧಿ ನನ್ಗೆ ದೇವರು ಅಂತ ಹೇಳ್ತಾರೆ. ನನ್ಗೇನ್ ಸ್ವಾತಂತ್ರ್ಯ ಕೊಟ್ಟರಲ್ಲ, ಮೌಂಟ್ ಬ್ಯಾಟನ್ ಕೊಟ್ಟು ಹಸ್ತಾಂತರ ಮಾಡಿದ್ರಲ್ಲ, ಅವರು ಸಹ ಅದೇ ಮಾತನ್ನು ಹೇಳ್ತಾರೆ, ನಾನು ದೇವರನ್ನ ಕಂಡಿದ್ರೆ ಯೇಸು ಕ್ರಿಸ್ತ. ಅದರ ನಂತರ ಮಹಾತ್ಮ ಗಾಂಧಿ ಯಾಕಪ್ಪ ಅಂದ್ರೆ, ನಾವು ಇತಿಹಾಸದಲ್ಲಿ ಬಹಳಷ್ಟು ಹೋರಾಟಗಳು ಹೋರಾಟ ಅಂದ್ರೆ ಅಹಿಂಸೆ ಮುಖಾಂತರ ಹೊಡೆದಾಡೋದು, ದ್ವೇಷ ಮಾಡೋದು. ಆದ್ರೆ
ಬ್ರಿಟಿಷರು ನನಗೆ ಸ್ವಾತಂತ್ರ್ಯ ಕೊಟ್ಟು ಹೋದಾಗ ನಗ್ತಾ ಕೊಟ್ಟು ಹೋದ್ರು.